ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಬಬ್ಲು ಮೇಲೆ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈ ನಿಮ್ಮ ಪ್ರೀತಿ ಬಬ್ಲು ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಸ್ ಬಂದು ನಾವು 1 ವೀಕ್ ಮುಂಚೆ ಹೋಗಿದ್ವಲ್ಲ, ವಾಪಸ್ ಬ್ಯಾಂಗ್ಳೂರ್ಗೆ ಬಂದಿದ್ವಿ. ಮತ್ತು ಬಬ್ಲುಗೆ ಮುಡಿ ಕೊಡೋ ದಿನ ಸಂಡೇ ಇತ್ತು. ಸೊ ಹಾಗಾಗಿ ನಾವು ಫ್ರೈಡೇ ಹೊರಟಿದ್ವಿ 3 ಡೇಸ್ ಮುಂಚೆ. ಫ್ರೈಡೇ ಮಧ್ಯಾಹ್ನ ನಾವು ಹೊರಟ್ವಿ, ಈವ್ನಿಂಗ್ ಅಷ್ಟರಲ್ಲಿ ನಾವು ರೀಚ್ ಆಗಿದ್ವಿ. ಯಾರು ಫೋಟೋ ಎತ್ಕೊಂಡೆ ಅಣ್ಣ ಹೆಂಗಿದ್ಯಣ್ಣ? ಈ ಪಾಪು ಒಂದು ಬುಜ್ಜಿಯವರ ಅಣ್ಣನ ಪಾಪು, ಬಬ್ಲುಗೆ ಅಣ್ಣ ಆಗ್ತಾರೆ. ಫಸ್ಟ್ ಟೈಮ್ ಇವರಿಬ್ಬರು ಈ ಥರ ಇಷ್ಟು ಖುಷಿಯಾಗಿರೋದು. ಹಾಗೆ ಕ್ಲಿಪ್ಸ್ ತೊಗೊಂಡಿದ್ದೆ ನಾನು. ಇಬ್ಬರು ಆಟ ಆಡ್ತಾಯಿದ್ರು, ಸಖತ್ ಮಜಾ ಮಾಡ್ತಾಯಿದ್ರು. ಬಬ್ಲುಗಂತೂ ಸಖತ್ ಖುಷಿ ಅವನ್ನ ನೋಡಿದ್ರೆ. ಅವನು ಓಡಾಡ್ತಾ ಇದ್ದ ಮನೆ ತುಂಬ ಎಲ್ಲ. ಅವನು ನೋಡ್ತಾ ಅವಳು ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ರು. ಇನ್ನು ಸಂಡೇ ಫಂಕ್ಷನ್ಗೆ ಸ್ಯಾಟರ್ಡೇನೇ ಎಲ್ಲ ರೆಡಿ ಮಾಡ್ತಾಯಿದ್ರು, ಪೆಂಡಲ್ ಹಾಕೋದೆಲ್ಲ. ಕಟೋನು ಹಾಂ ಹಾಂ ಇದು ಸಂಡೇ ಮಾರ್ನಿಂಗ್ ಒಂದು 6:30 ಆಗಿತ್ತು ಬೆಳಿಗ್ಗೆ. ಅಕ್ಕ ಬೇಗನೆ ಬಂದಿದ್ಲು, ಹಾಗೆ ಚಪ್ರ ಹಾಕ್ತಾಯಿದ್ರು. ಇನ್ನು ನಮ್ಮ ಅಕ್ಕ ಬಂದಮೇಲೆ ನನಗೊಂಥರ ಸಖತ್ ಖುಷಿ ಆಯಿತು. ಅವಳಿದ್ರೆ ಎಲ್ಲ ಆರಾಮಾಗುತ್ತೆ ಅನ್ನೋದೊಂದು ನಂಬಿಕೆ. ಇಲ್ಲಿ ನಿಕ್ಷಾ ಕೂಡ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ರು. ಟೈಮ್ ಇಲ್ಲ, ಬೇಗ ಎಲ್ಲರೂ ರೆಡಿ ಆಗಬೇಕಾಗಿತ್ತು. ಹಾಗೆ ಬಬ್ಲುಗೂ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ವಿ. ಬೆಳಿಗ್ಗೆ ಒಂದು 7 o'clock ಅವಳು ಎದ್ದು ರೆಡಿ ಆಗಬೇಕಂದ್ರೆ ತುಂಬ ಹಠ ಮಾಡ್ತಿದ್ಳು. ರೆಡಿ ಆದಮೇಲೆ ಅಪ್ಪ ಮಗಳು ಈ ಥರ ಪೋಸ್ ಕೊಟ್ಕೊಂಡು ಫೋಟೋಸ್ ತೊಗೊತಾ ಇದ್ರು. ನನ್ನನ್ನು ಕರೀಲೇ ಇಲ್ಲ. ಇಡ್ಚುಡು ಇನ್ನು ಫೋಟೋ ಸೆಷನ್ ಆದಮೇಲೆ ಪೂಜೆ ಕಡೆ ಹೊರಟ್ವಿ. ಪೂಜೆಗೆ ಹೋಗಿದ್ದ ಮುಂಚೆ ಇದು ಒಂದು ಶಾಸ್ತ್ರ, ಅಂದರೆ ಅಲ್ಲಿ ಪೊಂಗಲ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನು ತಲೆ ಮೇಲೆ ಇಟ್ಕೊಂಡು ನಾನೇ ತೊಗೊಂಡು ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ವಿ. ಏನಿಲ್ಲ, ಸೇಮು ಲಾಸ್ಟ್ ವಿಡಿಯೋದಲ್ಲಿ ಏನಿತ್ತು ಅದೇ ಥರ ಪ್ರೋಸೆಸ್ ಇರುತ್ತೆ. ಅಂದರೆ ಎಲ್ಲರೂ ಬಂದಿರ್ತಾರೆ ಅಷ್ಟೇ, ನೋಡ್ಕೊಂಡ್ಬನ್ನಿ ಹೇಗಿರುತ್ತೆ. ಬನ್ನಿ ಜೊತೆಲಿ ಬನ್ನಿ. ಹಾಂ ಅದು ಇದೆಲ್ಲಿರಿ ಬಟ್ಟೆಯಲ್ಲಿ ದಾದಾ ಬನ್ನಿ ಬರೋ ಬನ್ನಿ, ಹಂಗೆ ಬನ್ನಿ. ಅದೆಲ್ಲ ನಮ್ಮೂರಲ್ಲ, ಅದು ಬೇರೆ ಊರು, ಅದು ಟವರ್ ಅಲ್ಲಿಂದಾನೆ ಬರೋದು. ಯಾವುದು ತುಂಬ ನೀನು ಎತ್ಕೊಂಡ್ಬರ್ಬೇಕಮ್ಮ.
ನೀವು ನೋಡ್ತಿರ್ಬೋದು ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಈ ಟೈಮಲ್ಲಿ ಇಲ್ಲಿ ಬಬ್ಲುಗೆ ಮುಡಿ ಕೊಡೋ ಮುಂಚೆ ನಮ್ಮ ಅಣ್ಣನ ಕೈಯಲ್ಲಿ ಬಬ್ಲು ಕೂದಲನ್ನ ಕಟ್ ಮಾಡಿಸ್ತಾರೆ 3 ಟೈಮ್ಸು. ಅದನ್ನ ಅಲ್ಲಿ ದೇವ್ರ ಹತ್ರ ಇಟ್ಟು ಆಮೇಲೆ ಮರಿ ಮತ್ತೆ ಕುರಿನ ಕಟ್ ಮಾಡ್ತಾರೆ. ನೆಕ್ಸ್ಟು ಬಬ್ಲುಗೆ ಕೂದಲು ತೆಗಿತಾರೆ. ತುಂಬ ಹಠ ಮಾಡ್ತಾಳೆ ಅಂತ ನಾವೆಲ್ಲ ತುಂಬ ಭಯ ಪಟ್ಟಿದ್ವಿ. ಪುಣ್ಯಕ್ಕೆ ಅವಳು ಏನೂ ಹಠ ಮಾಡಿಲ್ಲ, ಆರಾಮಾಗಿದ್ಲು. ಪೂಜೆನೂ ಅಷ್ಟೇ ಚೆನ್ನಾಗಾಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಸೈಲೆಂಟಾಗಿ ಬಬ್ಲು ಕೂತ್ಕೊತಾಳೆ ಅಂತ. ಅವಳು ಸ್ವಲ್ಪ ಹೈಪರ್ ಆಕ್ಟಿವ್ ಕಿಡ್ಡು. ನನ್ಗೆ ಗೊತ್ತಿರೋ ಹಂಗೆ ಮನೇಲಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾಳೆ, ಎಲ್ಲ ಕೀಳೋದು ಎಳೆಯೋದು ಎಲ್ಲ. ಸೊ ಅಲ್ಲಿ ಹೆಂಗಿರ್ತಾಳೋ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಶಾಕಲ್ಲಿ ನೋಡ್ತಾ ಇದ್ವಿ. ಅವಳು ಆರಾಮಾಗೆ ಕಾಮಾಗೆ ಮಾಡ್ಕೊತಾ ಇದ್ಲು. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಅವಳು ತಲೆ ಕೂಡ ಅಲ್ಲಾಡಿಸ್ಲಿಲ್ಲ. ಫುಲ್ ಆರಾಮಾಗಿದ್ಲು. ಕೂದಲೆಲ್ಲ ತೆಗೆದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಈ ಥರ ತಲೆಗೆ ಚಂದನನ ಹಚ್ತಾರೆ. ನಿಜ ಹೆಂಗೆ ಕಾಣಿಸ್ತಾಳೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ನಾನು ಬುಜ್ಜಿ ಎಲ್ಲ ಸ್ನ್ಯಾಪ್ಚಾಟಲ್ಲಿ ಅವಳಿಗೆ ಫಿಲ್ಟರ್ ಹಾಕಿ ಎಲ್ಲ ವಿತೌಟ್ ಹೇರ್ ನೋಡ್ತಾ ಇದ್ವಿ. ತುಂಬ ಕ್ಯೂಟಾಗೆ ಕಾಣಿಸ್ತಿದ್ಲು, ಚೆನ್ನಾಗಿದ್ಲು. ಅದಾದಮೇಲೆ ಇಲ್ಲಿ ಮತ್ತೆ ನಮ್ಮ ಅಣ್ಣನ ತೊಡೆ ಮೇಲೆ ಕೂರಿಸಿ ಮಲ್ಲಿಗೆ ಹೂವಿನಲ್ಲಿ ಕಿವಿ ಚುಚ್ಚೋ ಶಾಸ್ತ್ರ ಮಾಡಿಸ್ತಾರೆ. ತುಂಬ ಶಾಸ್ತ್ರಗಳಿದೆ ಅವ್ರ ಕಡೆ. ಖುಷಿನೂ ಆಗುತ್ತೆ ಇದೆಲ್ಲ ಬಬ್ಲು ಮಾಡಿಸ್ಕೊತಿರೋದನ್ನ ನೋಡಿ. ಬಬ್ಲುನು ಸ್ವಲ್ಪ ಶಾಕಲ್ಲೇ ಇದ್ಲು. ಇಷ್ಟು ಜನನೆಲ್ಲ ನೋಡಿ ನನಗೇನೋ ಮಾಡ್ತಿದ್ದಾರೆ, ಏನು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ, ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅವಳು ಶಾಕಲ್ಲೇ ಮಾಡಿಸ್ಕೊತಾ ಇದ್ಲು ಎಲ್ಲ. ಮಲ್ಲಿಗೆ ಹೂವಿನಲ್ಲಿ ಕಿವಿ ಚುಚ್ಕೊಳ್ಳೋಕ್ಕೆ ಅವಳು ಅಷ್ಟು ಹಠ ಮಾಡ್ತಿದ್ಲು. ಇನ್ನು ರಿಯಲ್ ಆಗಿ ಕಿವಿ ಚುಚ್ಚುವಾಗ ಹೆಂಗಿರ್ತಾಳೋ ಏನೋ ಅನ್ನೋದು ನನಗೆ ಆವಾಗಲೇ ಟೆನ್ಷನ್ ಶುರು ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಆದಮೇಲೆ ನಮ್ಮ ಅಣ್ಣನ ಕೈಲಿ ಅವಳಿಗೆ ಹಾರ ಕೂಡ ಹಾಕ್ಸಿ ಸ್ವೀಟ್ಸ್ ಕೂಡ ತಿನ್ನಿಸಿದ್ರು. ಈ ಶಾಸ್ತ್ರನೆಲ್ಲ ನಮ್ಮ ಅಣ್ಣ ಮಾಡಿದ್ರೆ ಒಳ್ಳೆಯದು ಅಂತ ಅಂತಾರೆ. ಸೊ ಬಬ್ಲುಗೆ ಸೋದರ ಮಾವ. ಖುಷಿ ಆಯಿತು ನಮ್ಮ ಅಣ್ಣನ ಕೈಲಿ ಮಾಡಿಸಿದ್ದು ನನಗಂತೂ. ಬಬ್ಲು ಕೂಡ ಬ್ಲೆಸ್ಡ್ ಅನ್ಕೊತೀನಿ ಇಷ್ಟೆಲ್ಲ ಮಾಡಿಸ್ಕೊಂಡಿದ್ದಕ್ಕೆ. ಸ್ವೀಟ್ ಇಡು. ಬಬ್ಲುಮ್ಮ తీసుకున్నా వద్దని చూస్తాను ಅವ್ರನ್ನ ಫೋಟೋ ತಗೊಂಡು ಲಾಂಗ್ ವಿಡಿಯೋ అమ్మో ಅದೋದ್ಲೆ ಸ್ವಲ್ಪ తీసుకుంటాను. తీసుకో అడగారై ಇನ್ನು ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ವಾಪಸ್ ಬಂದ್ವಿ. ಬರೋವಾಗ ಬುಜ್ಜಿ ಅವಳು ಕೂದಲಿಲ್ದಿರೋದನ್ನ ನೋಡಿ ವೀಡಿಯೋಸ್ ಮಾಡ್ಕೊತಾ ಇದ್ರು. ಅವಳು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು. ಎಲ್ಲರೂ ಅವಳನ್ನ ಮಾತಾಡಿಸಿ ಎತ್ಕೊಂಡು ನನ್ನ ಎಷ್ಟೊತ್ತಿಗೆ ಮನೆ ಕರ್ಕೊಂಡು ಮಲಗಿಸ್ತಾರೆ ಅಂತ ಅಂದ್ಕೊಂಡಿರ್ತಾಳೆ ಅವಳು. బడికండు బబ్బులు గుండె అయిపోయింది. నాకు నడదు బబ్బులు గుండె అయిపోయింది. బబ్బులు ఎంటకు లేవు. మీ అమ్మకి ఇంక బబ్బులు 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 మాట్లాడు బబ్బులు 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 బబ్బులు
ಚೆನ್ನಾಗಿದಾ ಫೋಟೋ ಎರಡೊಂದು ಜೊತೆ ಬಿಟ್ಟಿರಿ ఆయన ఓనర్ కదా ಎಲ್ಲರೂ ಊಟ ಎಲ್ಲ ಮುಗಿಸಿದಾದ್ಮೇಲೆ ಒಳ್ಳೆ ಟೈಮ್ ನೋಡಿಕೊಂಡು ಇಲ್ಲಿ ಬಬ್ಲುಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಿದ್ದಾರೆ. ನನಗೂ ಬುಜ್ಜಿಗೆ ಒಂದೇ ಟೆನ್ಷನ್, ಅವಳು ಹೆಂಗೆ ಮಾಡ್ಕೊಂತಾಳೆ ಏನು ಅಂತ. ನೀವೇ ನೋಡಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. అయిపోయిందిరా ತುಂಬಾನೇ ಅಳ್ತಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರೋಸೆಸ್ ಮಾಡಲೇಬೇಕು. ಇನ್ನು ಎಲ್ಲ ಮುಗಿದ್ಮೇಲೆ ಅವಳನ್ನು ನಮ್ಮ ಮಾವ ಕರ್ಕೊಂಡು ಸಮಾಧಾನ ಮಾಡಿದ್ರು. ನೆಕ್ಸ್ಟು ಇಲ್ಲಿ ಬುಜ್ಜಿ ಕೂಡ ಕಿವಿ ಚುಚ್ಕೊತೀನಿ ಅಂತ ಅವರು ಮಾಡಿಸ್ಕೊತಾಯಿದ್ರು. ಬಬ್ಲು ಜೊತೆ ನಾನು ಮಾಡಿಸ್ಕೊತೀನಿ ಅಂತ ಗೊತ್ತಿಲ್ಲ, ಸಡನ್ನಾಗಿ ಅವರು ಡಿಸೈಡ್ ಮಾಡಿದ್ದೆ ನಾನು ಬಬ್ಲು ಜೊತೆ ನಾನು ಮಾಡಿಸ್ಕೊತೀನಿ ಅಂತ. ಚೆನ್ನಾಗಿ ಅವ್ರಿಗೂ ಚೆನ್ನಾಗಾಯಿತು. ಫೈನಲಿ ಬಬ್ಲು ಕಾಮ್ ಆದಮೇಲೆ ಈ ಥರ ಇದ್ಲು, ಲೈಟಾಗೆ ಸ್ಮೈಲ್ ಕೊಡ್ತಾಯಿದ್ಲು. ಆ ಪೇಯ್ನಿಗೆ ಅವಳಿಗೆ ಜ್ವರನೇ ಬಂದ್ಬಿಟ್ಟಿತ್ತು. ಆ್ಯಂಡ್ ಅದು 1 ವೀಕ್ ಸ್ವಲ್ಪ ಪೇಯ್ನ್ ಇರುತ್ತೆ ಅಂತ ಹೇಳಿದ್ರು. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ನೆಕ್ಸ್ಟು ಅದೆಲ್ಲ ಆದಮೇಲೆ ಇಲ್ಲಿ ಸಂಜೆ ಅಣ್ಣ ತಂಗಿ ಇಬ್ಬರು ಆಟ ಆಡ್ತಾಯಿದ್ರು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರಿ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.